ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಕೇವಲ 11 ನಿಮಿಷದಲ್ಲಿ ಯಾವ ರೀತಿಯಲ್ಲಿ ವಶೀಕರಣ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ. ಕೇವಲ 11 ನಿಮಿಷದಲ್ಲಿ. ಹಾಗಾದ್ರೆ ಬನ್ನಿ ಇಂದಿನ ಈ ವಿಡಿಯೋವನ್ನು ಶುರು ಮಾಡೋಣ. ಹಾಗೆ ವೀಕ್ಷಕರೇ, ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬೇಡಿ. ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ. ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ರೆ ಅಥವಾ ನಿಮಗೆ ಪ್ರೀತಿ ಸಿಗದಿದ್ರೆ ಮಾತ್ರ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ಪ್ರಾರಂಭಿಸೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಾವು ಮಾಡುವಂತ ವಿಡಿಯೋ ಮೊದಲು ನೀವೇ ನೋಡ್ಬೋದು. ಹಾಗೆ ನಿಮ್ಮನ್ನ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ. ಹಾಗಾದ್ರೆ ಬನ್ನಿ ಇಂದಿನ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಯಾವ ಯಾವ ವಸ್ತುಗಳು ಈ ಒಂದು ವಶೀಕರಣ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ. ಒಂದು ವೀಳ್ಯದ ಎಲೆ, ಪಾನ್ ಲೀವ್, ಒಂದು ವೀಳ್ಯದ ಎಲೆ, ಒಂದು ಮೆಣಸು, ಹಾಗೆ 1 ರೂಪಾಯಿ ಕಾಯಿನ್ ಹಾಗೂ ಕುಂಕುಮ. ಕೇವಲ ಈ 4 ವಸ್ತುಗಳನ್ನು ಇಟ್ಟುಕೊಂಡು ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ವೀಕ್ಷಕರೇ, ಅವರು 100ಗೆ 100% ನಿಮ್ಮ ವಶ ಆಗ್ತಾರೆ. ಹಾಗಾದ್ರೆ ಬನ್ನಿ ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ಮೊದಲು ಒಂದು ಎಲೆಯನ್ನ ತೆಗೆದುಕೊಂಡು ಅದನ್ನ ಸವರ್ಕೊಳ್ಬೇಕು ಆಗ್ತದೆ ವೀಕ್ಷಕರೇ. ಅದರಲ್ಲಿ ಯಾವುದೇ ರೀತಿಯಾದಂಥ ತೂತುಗಳಾಗ್ಲಿ ಕಲೆಗಳಾಗಿ ಇರಬಾರ್ದು. ನೋಡ್ಬೋದು ಎಷ್ಟು ನೀಟಾಗಿದೆ ಈ ಎಲೆ ಅಂತ. ಹಾಗೆ ಒಂದು ಮೆಣಸನ್ನ ತೆಗೆದುಕೊಳ್ಬೇಕು. ನೋಡಿ ಇಲ್ಲಿ ಯಾವ ರೀತಿ ನಾನು ಇಟ್ಕೊಳ್ತಾ ಇದ್ದೇನೆ ಅಂತ, ಇದೇ ರೀತಿ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಹಾಗೆ 1 ರೂಪಾಯಿ ಕಾಯಿನ್ ಕೂಡ ಇಟ್ಕೋಬೇಕಾಗ್ತದೆ ವೀಕ್ಷಕರೇ. ನಂತರ ಈ ಒಂದು ಮಂತ್ರವನ್ನ 108 ಬಾರಿ ಶ್ರದ್ಧಾಭಕ್ತಿಯಿಂದ ಪಠಿಸಬೇಕು. ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಅವರನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಭಕ್ತಿಯಿಂದ ಈ ಒಂದು ಮಂತ್ರವನ್ನ ಕೇವಲ 108 ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ. 108 ಬಾರಿ ಪಠನೆ ಮಾಡಿದ್ರೆ ಅವರು ನಿಮ್ಮ ವಶ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾದ್ರೆ ಬನ್ನಿ ಹೇಗೆ ಅಂತ ನಾನು ಈ ಮಂತ್ರವನ್ನು ತಿಳಿಸ್ಕೊಡ್ತೇನೆ. ಓಂ ಹ್ರೀಂ ಶ್ರೀಂ ವಶೀಕರಣಾಯೇ ನಮಃ. ಓಂ ಹ್ರೀಂ ಶ್ರೀಂ ವಶೀಕರಣಾಯೇ ನಮಃ. ಒಂದೊಂದು ಬಾರಿ ಹೇಳಿದಾಗ್ಲೂ ಒಂದೊಂದು ಬಾರಿ ಕುಂಕುಮವನ್ನು ಹಾಕೋಬೇಕಾಗ್ತದೆ. ಓಂ ಹ್ರೀಂ ಶ್ರೀಂ ವಶೀಕರಣಾಯೇ ನಮಃ, ಓಂ ಹ್ರೀಂ ಶ್ರೀಂ ವಶೀಕರಣಾಯೇ ನಮಃ ಅಂತ 108 ಬಾರಿ ನೀವು ಜಪಿಸ್ಕೋಬೇಕಾಗ್ತದೆ ವೀಕ್ಷಕರೇ. ಇಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈಗ ಪೂಜೆ ಆಗಿದೆ ಅಂತ, 108 ಬಾರಿ ಅರ್ಚನೆ ಆಗಿದೆ ಅಂತ ನೀವಿಲ್ಲಿ ನೋಡ್ಬೋದು. ನಾನು 108 ಬಾರಿ ಜಪ ಮಾಡಿ ಈ ಒಂದು ವಶೀಕರಣವನ್ನ ಮಾಡಿದ್ದೇನೆ. ಹಾಗೆ ಮುಂದೆ ಏನು ಮಾಡಬೇಕಪ್ಪ ಅಂತ ಕೇಳೋದಾದ್ರೆ, ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಅವರನ್ನ ನೆನೆಸಿಕೊಂಡು ಇದನ್ನ ಒಂದು ಹುಣಸೆ ಮರದ ಬಳಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ವೀಕ್ಷಕರೇ. ಒಂದು ಹುಣಸೆ ಮರದ ಬಳಿ ಇದನ್ನ ತೆಗೆದುಕೊಂಡು ಹೋಗಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತ್ಕೋಬೇಕಾಗ್ತದೆ. ಹುಣಸೆ ಮರದ ಬಳಿ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ನಿಂತು ಅಲ್ಲಿ ಕೆಳಗೆ ಇದನ್ನ ಹೂಳ್ಬೇಕಾಗ್ತದೆ ವೀಕ್ಷಕರೇ. ಹೂಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಮರದ ಬುಡದಲ್ಲಿ ಆದ್ರೂ ಬಿಟ್ಟು ಬರಬಹುದು. ಮರದ ದಕ್ಷಿಣ ಭಾಗದಲ್ಲಿ ಇದನ್ನ ನೀವು ಬಿಟ್ಟು ಬರಬೇಕು. ನೀವು ಈ ಕೆಲಸ ಮಾಡಿ ನಿಮ್ಮ ಮನೆಗೆ ಬರುವುದರ ಒಳಗೆ ಆ ಸ್ತ್ರೀ ನಿಮ್ಮ ವಶ ಆಗ್ತಾಳೆ ವೀಕ್ಷಕರೇ, ಅಥವಾ ಆ ಪುರುಷ ನಿಮ್ಮ ವಶ ಆಗ್ತಾನೆ. ನೀವು ಹೇಳಿದ ಮಾತನ್ನ ಅವರು ಕೇಳ್ತಾರೆ. ನೀವು ಹೇಳಿದ ಮಾತನ್ನ ಅವರು ಚಾಚು ತಪ್ಪದೆ ಪಾಲಿಸ್ತಾರೆ ವೀಕ್ಷಕರೇ. ಇದನ್ನ ಯಾವುದೇ ರೀತಿಯಾಗಿ ಕೆಟ್ಟದಕ್ಕೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ. ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ. ಇದನ್ನ ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮನ್ನ ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ನಮಸ್ಕಾರ.